ಶರಣಾರ್ಥಿಗಳೆಲ್ಲರಿಗೂ ಸೋ ಕಾಲ್ಡ್ ಜರ್ನಲಿಸ್ಟ್ ಗಿರಿ ಕೀರ್ತಿ ಅವ್ರ ಬಗ್ಗೆ ಮಾತಾಡ್ತೇನೆ. ಹರ್ಷ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗೆಟಿಂಗ್ ದಿಸ್ ಟು ಮೀ. ಅವರು ಸೋ ಕಾಲ್ಡ್ ಜರ್ನಲಿಸ್ಟ್ ಯಾಕೆ ಅನ್ನಕತ್ತ ನೋಡ್ರಿ, ಆಸ್ ಅ ಜರ್ನಲಿಸ್ಟ್ ಒಂದು ಎಥಿಕ್ಸ್ ರೆಪ್ಯುಟೇಷನ್ ಬಿಲ್ಡ್ ಮಾಡಕ್ ಆ ಮನುಷ್ಯನ್ಗೆ ಆಗ್ಲಿಲ್ಲ. ಓಕೆ, ಅಂಡ್ ಡಾಕ್ಯುಮೆಂಟ್ ಅನಾಲಿಸಿಸ್ ಇಂಟರ್ಪ್ರಿಟೇಷನ್ ವೆರಿ ಬೇಸಿಕ್ ಸೆನ್ಸ್ ಇರಬೇಕು ಒಬ್ಬ ಜರ್ನಲಿಸ್ಟಿಗೆ. ಆ ಮನುಷ್ಯ ಯಾಕೆ ಎಷ್ಟು ಫಾಲೋಯಿಂಗ್ ಮಾಡಕತ್ತ ನನಗೆ ಗೊತ್ತಿಲ್ಲ. ಓಕೆ, ಲೆಟ್ ಮಿ ಟೆಲ್ ಯು ಒನ್ ಥಿಂಗ್. ಸೈಂಟಿಫಿಕಲಿ ಬಂದಾಗ ಡಾಕ್ಯುಮೆಂಟ್ ಇಂಟರ್ಪ್ರಿಟೇಷನ್ ಮಾಡತ್ತೀರಿ ನೀವು ಒಂದು ರಿಪಬ್ಲಿಕ್ ಟಿವಿ ಇಂಟರ್ವ್ಯೂ ಒಳಗೆ ಹೇಳಕತ್ತೀರಿ. ಯಾವ್ದ್ರ ಬಗ್ಗೆ ಮಾತಾಡೋದು ಅದೇ ಅದ ಜಜ್ಮೆಂಟ್ ಕಾಪಿ ಅದ ಸೌಜನ್ಯ ಅವ್ರದ್ದು. ಓಕೆ, ಆ ಜಜ್ಮೆಂಟ್ ಕಾಪಿ ಒಳಗೆ ಏನೈತೆ ಪೇಜ್ ನಂಬರ್ 76 ಸೆಕ್ಷನ್ 376 ಆಫ್ IPC ನಂಬರ್ 123rd ಪಾಯಿಂಟ್. ಓಕೆ, ಏನೈತೆ vagina lacerated with bleeding, mud particles seen over vagina, pubic hair present matted, hymen tone edematous with bleeding, vagina admits 2 figures ಏನು bleeding present, uterus anteverted with normal size. ಎಲ್ರಿಗೂ ಒಂದು ಲೇಮನ್ ಟರ್ಮ್ ಒಳಗೆ ಹೇಳ್ಬಿಡ್ತೇನೆ ಈ ತರ ಅರ್ಥ ಏನು ಅಂತ ಹೇಳಿ. ಸೊ ಒಂದು ಸೌಜನ್ಯ ಅವ್ರ ಬಾಡಿ ಸಿಕ್ಕಾಗ ಅವ್ರ ರೀಪ್ರೊಡಕ್ಟಿವ್ ಪಾರ್ಟ್ ಏನಿರ್ತಲ್ಲ ಆ ಪಾರ್ಟ್ದಾಗ ಮಣ್ಣಿನ ಅಂಶ ಸಿಕ್ಕಿತ್ತು, ಒಂದು ಸ್ವಲ್ಪ ಬ್ಲೀಡಿಂಗು ಆಗಕತ್ತಿತ್ತು. ಸೊ ಆ ಬ್ಲೀಡಿಂಗ್ ಆಗೋ ಕಾರಣ ಏನಿತ್ತು ಅಂತಂದ್ರೆ ಹೈಮನ್ ಅನ್ನೋದು ಇರ್ತೈತಿ. ಹೈಮನ್ ಅನ್ನೋದು ಒಂದು ಲೇಯರ್ ಇರ್ತೈತಿ ಹೆಣ್ಮಕ್ಳು ರೀಪ್ರೊಡಕ್ಟಿವ್ ಇದ್ರೊಳಗೆ, ಅದು ಟೇರ್ ಆಗೈತಿ. ಹಂಗಂತಂದ್ರೆ ಏನೋ ಇನ್ಸರ್ಟ್ ಮಾಡ್ಯಾರು ಅಂತ ಗೊತ್ತಾಗ್ತೈತಿ ನಮಗೆ. ಓಕೆ, ಅದಲ್ದೆ ಏನಂತಂದ್ರೆ ಒಂದು 2 ಇದಿತ್ತು, ಹೈಮನ್ ಟೇರ್ ಆಗಿತ್ತು ಅಂಡ್ ಬ್ಲೀಡಿಂಗ್ ಆಗಕತ್ತಿತ್ತು. ದಿಸ್ ಇಸ್ ವಾಟ್ ಇಟ್ ಪ್ರೂಫ್. ಓಕೆ, 2 ಫಿಗರ್ಸ್ ಅಂತ ಹೇಳ್ಯಾರಲ್ಲೇ, ಆದ್ರೆ ಈ ಮನುಷ್ಯ 2 ಫಿಂಗರ್ಸ್ ಥಿಯರಿ ಮಾಡಿಬಿಟ್ಟಾನ. 2 ಫಿಂಗರ್ ಥಿಯರಿ ನಿಮ್ಗೆ ಗೊತ್ತಿರ್ಬೋದು, ಬೆರಳುಗಳನ್ನ ಮಾತ್ರ ಅವ್ನು ಹಾಕಿದ್ದ. ಯಾಕಂತಂದ್ರೆ ಅವ್ನಿಗೆ ಫಿಮೋಸಿಸ್ ಇತ್ತು. ಹಿ ಕಾಂಟ್ ಡು, ಅವ್ನು ಪ್ರೆಷರ್ಲಿ ಟ್ರೈ ಮಾಡಿದ್ರು ಸಹಿತ ಆಗದೆ ಇರೋದಕ್ಕೇನೆ ಅವನಿಗೆ ಅಲ್ಲಿ ಒಂದು ಜಾಯರಿ ಗುರುತಾಗುತ್ತೆ. ಅದಾದ್ಮೇಲೆ 2 ಫಿಂಗರ್ ಅವ್ರು ನೀ ಕ್ಲಿಯರ್ ಆಗಿ ಬರೆದಿದ್ದಾರೆ. ವೆಜಿನಾ ಅಡ್ಮಿಟ್ 2 ಫಿಂಗರ್, ಅಲ್ಲಿ ಫಿಂಗರ್ಸ್ ಇನ್ಸರ್ಷನ್ ಆಗಿಲ್ಲ, ಇಂಟರ್ಕೋರ್ಸ್ ಆಗಿಲ್ಲ, ಫೋರ್ಸ್ ಮಾಡಬೇಕು. ವೆಜಿನಾ ಅಡ್ಮಿಟ್ 2 ಫಿಂಗರ್ಸ್. ಅಲ್ಲ, ಲೆಟ್ ಮಿ ಟೆಲ್ ಯು ಒನ್ ಥಿಂಗ್. ಫೊರೆನ್ಸಿಕ್ಸ್ ಒಳಗೆ ಇನ್ನೂ ಬಿಟ್ಟು 2 ಫಿಂಗರ್ಸ್ ಥಿಯರಿ ಅನ್ನೋದಿಲ್ಲ. ಇಟ್ಸ್ ಅನ್ ಸೆಕ್ಷುವಲ್ ಆಕ್ಟ್ ಅಂತ ಕನ್ಸಿಡರ್ ಮಾಡ್ತೇವೆ ನಾವು. 2 ಫಿಂಗರ್ಸ್ ಥಿಯರಿ ಅಂತ ಏನು ಅವ್ರ ಹೋಸ್ಟ್ಗೆ ಹೋಸ್ಟಲ್ಲಿ ಹಾಕಕತ್ತ ಅದ್ರೊಳಗೆ 2 ಫಿಂಗರ್ಸ್ ಥಿಯರಿ ವೇರ್ ಡಿಡ್ ಇಟ್ ಕಮ್ ಫ್ರಮ್? ಯಾವ ಪಾಯನಿಯರ್ ಆಫ್ ಫೊರೆನ್ಸಿಕ್ ಸೈನ್ಸ್ 2 ಫಿಂಗರ್ ಥಿಯರಿ ಅಂತ ಬರ್ದಾನ? ನೀ ಜನ ಯಾರ್ಯಾರ ಇಂಥ ಮಂದಿ ನಂಬ್ತಿರ ಫಸ್ಟ್ ಅವ್ರಿಗೆ ಹೇಳ್ಬಿಡ್ತೇನೆ ನೋಡ್ರಿ. ಪ್ಲೀಸ್ ಅರ್ಥ ಮಾಡ್ಕೊಡ್ರಿ. ಜೋರ್ ಮಾತಾಡೋವು, ಜೋರ್ ಹೇಳೋವು, ಓಕೆ ಫೈಮ್ ಐತಿ, ಬಿಗ್ ಬಾಸ್ ಬಂದಾನಂತೆ ಇವ್ ಕರೆಕ್ಟ್ ಹೇಳ್ತಾನಂತಲ್ಲ. ದೇರ್ ಆರ್ ಫ್ಯಾಕ್ಟ್ಸ್. ಆ ಫ್ಯಾಕ್ಟ್ಸ್ ಕನ್ಸಿಡರ್ ಮಾಡ್ಕೊಂಡು ಒಂದು ಮನುಷ್ಯನ ನಂಬಕ್ ಟ್ರೈ ಮಾಡ್ರಿ. ದಿಸ್ ಗಾಯ್ ಹ್ಯಾಸ್ ನೋ ಕ್ವಾಲಿಫಿಕೇಶನ್. ಅವ ಡಾಕ್ಯುಮೆಂಟ್ ಇಂಟರ್ಪ್ರಿಟೇಷನ್ ಮಾಡೋಕ್ ಮುಂದೆ ಥಿಯರಿ ಮಾಡಿಬಿಟ್ಟ ಈ ಮನುಷ್ಯ. ಓಕೆ, ಮಿಸ್ಪ್ರಿಂಟ್ ಆಗೈತೇನೋ ಅನ್ಕೊಳ್ರಿ. ಅದು ಆ ಮಿಸ್ಪ್ರಿಂಟ್ ಆಗಿದ್ದಕ್ಕೆ ಅಟ್ಲೀಸ್ಟ್ ಆ ಇಂಟರ್ಪ್ರಿಟೇಷನ್ ಎದಕ್ಕಂತಾರೋ ಆ ನೆಕ್ಸ್ಟ್ ಪಾಯಿಂಟಿಗೆ ಒಂದು ಕನೆಕ್ಟ್ ಆದ್ರೂ ಮಾಡ್ಬೇಕಿತ್ತ ಮನುಷ್ಯ. No, there's no knowledge for these people and people still believe in them. ನೋಡ್ರಿ, ನಮ್ಮ ದೇಶ ಇಂಥವ್ರ ಕೈಯಾಗೈತಿ, ಇಂಥವ್ರ ಮಾತು ಹೇಳಕತ್ತಾರು. ಶರಣಾರ್ಥಿ.